ಇವತ್ತೇ ರಾಜ್ಯದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ ಬೆಂಗಳೂರಿನ ವಿದ್ಯಾರ್ಥಿನಿಯರು ಕೂಡ ಮೇಲುಗೈಯನ್ನು ಸಾಧಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಜಾಜಿನಗರದ VVS ಸರ್ದಾರ್ ಪಟೇಲ್ ಹೈಸ್ಕೂಲ್ ಏನಿದೆ, ಇಲ್ಲಿಯ ವಿದ್ಯಾರ್ಥಿ ಕೂಡ ಒಂದು ಮೇಲುಗೈಯನ್ನು ಸಾಧಿಸಿದ್ದಾರೆ. ನಮ್ಮ ಜೊತೆ ಈಗ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದಿರತಕ್ಕಂತ ಅಂಕಿತಾ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಈ ಒಂದು ಸಾಧನೆ ಮಾಡಿರೋದಕ್ಕೆ. ಮತ್ತೆ ಈಗ ನಿಮ್ಮ ಈ ಒಂದು ಖುಷಿಯನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. 3rd ರ್ಯಾಂಕ್ ಬಂದಿದ್ದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಡೀ ವರ್ಷ ಪ್ರಯತ್ನ ಮಾಡಿದ್ದು ಎಲ್ಲ. ಆಮೇಲೆ ತುಂಬ ಖುಷಿ ಆಗ್ತಾ ಇದೆ. ರಿಸಲ್ಟ್ ಓಪನ್ ಆದ ತಕ್ಷಣ ಅದು 2 ಮಾರ್ಕದ ಸ್ವಲ್ಪ ದುಃಖ ಇದೆ, ಬಟ್ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತ ಖುಷಿ ಆಗ್ತಾ ಇದೆ. ಈಗ 625ಕ್ಕೆ 623 ಅಂಕಗಳನ್ನ ತಗೊಂಡಿದ್ದೀರಾ. ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಎಕ್ಸಾಮ್ಗೆ ಅಂತ? ನಾನು ಕಾನ್ಸೆಪ್ಟ್ ಬೇಸ್ಡ್ ಮಾಡ್ತಾ ಇದ್ದೆ, ಫಿಕ್ಸ್ಡ್ ಅವರ್ಸ್ ಏನಿರಲಿಲ್ಲ. ಆವತ್ತು ಓದ್ಬೇಕು ಅನ್ನಿಸ್ತು ಅಂದರೆ ಆ ಫುಲ್ ಕಾನ್ಸೆಪ್ಟ್ ಮುಗಿಸಿನೇ ನಾನು ಹೇಳ್ತಾ ಇದ್ದೆ. ಹೀಗೆ ಎಲ್ಲ ಅಪ್ಲಿಕೇಶನ್ ಟೈಪೇ ಮಾಡ್ತಾ ಇದ್ದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೊ ಅದು ಹೆಲ್ಪ್ ಆಯಿತು. ಈ ವರ್ಷದ್ದು ಪೇಪರ್ಗಳನ್ನು ನೋಡಿದ್ರೆ ಅದು ಅಪ್ಲಿಕೇಶನ್ ಟೈಪ್ ನಾವು ಓದೋದು ಹೆಲ್ಪ್ ಆಯಿತು. ನಿಮ್ಮ ಸ್ಟಡಿ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾವ ರೀತಿ ನಿಮಗೆ ಬೆಂಬಲ ಕೊಡ್ತಾ ಇದ್ರು? ಟೀಚರ್ಸದ್ದು ಪೇರೆಂಟ್ಸು ತುಂಬ ಸಪೋರ್ಟ್ ಇತ್ತು. ಟೀಚರ್ಸದ್ದು ಯಾವಾಗಲೇ ನಾವು ಏನೇ ಕಾಲ್ ಮಾಡಿದ್ರು ಡೌಟ್ ಏನು ಹೇಳಲಾರ್ದೆ ಕ್ಲಿಯರ್ ಮಾಡ್ತಾ ಇದ್ರು. ಆಮೇಲೆ ಅವ್ರು ಹೇಳ್ಕೊಡೋದು, ಕಾನ್ಸೆಪ್ಟ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಪೇರೆಂಟ್ಸ್, ಮೈ ಅಕ್ಕ ಅವಳು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಪೇರೆಂಟ್ಸು ತುಂಬ ಕ್ವಾಲಿಫೈಡ್ ಇದ್ದಾರೆ, ಅವ್ರ ಕಡೆಯಿಂದನೂ ನಾನು ಡೌಟ್ ಇದ್ದರೆ ಕೇಳ್ಬೋದಾಗಿತ್ತು. ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ತು, ಅದಕ್ಕೆ ಇದು ಸಾಧ್ಯ ಆಗಿದೆ ಅಂತೆ. ಈಗ ನಿಮ್ಮ ಮುಂದಿನ ನಡೆ ಏನು ಅಂದ್ರೆ, ಈಗ SSLC ಆಯ್ತು, ಈಗ PUCಗೆ ಹೋಗ್ತೀರಾ, ಮುಂದೆ ಏನಾಗಬೇಕಂತ ಆಂಬಿಷನ್ ಇಟ್ಕೊಂಡಿದ್ದೀರಾ? ನನಗೆ ಇನ್ನೂ ಸ್ವಲ್ಪ ಅದರಲ್ಲಿ ಕ್ಲಾರಿಟಿ ಇಲ್ಲ. ಸೈನ್ಸ್ ತಗೊಂಡ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಈಗ ಸೈನ್ಸ್ ತಗೊಳ್ಳೋದು ಅಂತ ತಲೆಯಲ್ಲಿದೆ. ಈಗ ಕೊನೆಯದಾಗಿ ಹೇಳೋದಾದ್ರೆ, ನಿಮ್ಮ ಜೊತೆ ಇದ್ದಂಥ ಒಂದಷ್ಟು ಫ್ರೆಂಡ್ಸ್ಗಳು ಕಡಿಮೆ ಮಾರ್ಕ್ಸ್ ಬಂತು ಅಂತ ಚಿಂತೆ ಮಾಡ್ತಾ ಇರ್ತಾರೆ, ಅದರ ಜೊತೆಗೆ ಒಂದಷ್ಟು ಜನ ಫೇಲ್ ಆಗಿರೋರು ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮ್ಮ ಸಹಪಾಠಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒನ್ ಶೀಟ್ ಕೆನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಹಾಗೆ ಮಾರ್ಕ್ಸ್ ಹೌದು ಪಾರ್ಟ್ ಆಫ್ ಲೈಫ್, ಅದು ಲೈಫೇ ಆಗಬಾರ್ದು. ಇಲ್ಲಿ ಕಮ್ಮಿ ಆಗಿದೆ ಅಂದರೆ ಮುಂದೆ ನಮ್ದೆಲ್ಲಿ ತಪ್ಪಿದೆ ಅಂತ ನಾವು ನೋಡ್ಕೊಂಡು ಹೋಗಬೇಕು. ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ ಇದು ಏನು ಪ್ರಯೋಜನ ಇಲ್ಲ. ಈಗ ಅಷ್ಟೇ ಹೇಳಕ್ ಬಯಸ್ತೀನಿ. ಈಗ ನಮ್ಮ ಜೊತೆ ಅಂಕಿತಾ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಗಳು SSLC ಎಕ್ಸಾಮಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬ ಖುಷಿ ಆಗ್ತಾ ಇದೆ ಸರ್. ರಿಯಲಿ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಆನ್ ಹರ್ ಪಾರ್ಟ್. ಆಮೇಲೆ ಅವಳದ್ದು ಡೆಡಿಕೇಶನ್ಗೆ, ಆಮೇಲೆ ವಾಟ್ ಶಿ ವಾಸ್ ಡಿಸರ್ವಿಂಗ್, ಇದು ಅನಿಸಿತ್ತು. ವಿ ಆರ್ ಹ್ಯಾಪಿ ನಾವು, ವೆರಿ ಹ್ಯಾಪಿ. ಅಮ್ಮ, ಈಗ ಅಂಕಿತಾ ಅವರ ಓದೋವಂಥ ಸಮಯದಲ್ಲಿ ನೀವು ಕೂಡ ಸಾಕಷ್ಟು, ಯಾಕಂದರೆ ತಾಯಿನೇ ಮೊದಲ ಗುರು ಅಂತಾರೆ, ಮನೆಯಲ್ಲಿ ಯಾವ ರೀತಿ ಒಂದು ಬೆಂಬಲವನ್ನು ಕೊಡ್ತಾ ಇದ್ರಿ ಅಂತ? ಅವಳಿಗೆ ಓದೋದ್ರಲ್ಲಿ ಅವಳು ಏನಾದರೂ ತೊಂದರೆ ಅನಿಸಿದ್ರೆ ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಾದಾಗ ಅಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಸಹಕಾರ ನೀಡ್ತಿದ್ದೆ. ಆಮೇಲೆ ಅವಳು ಮಾಡುವಂಥ ಮೆಥಡಾಲಜಿ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ಲು. ಹಾಗಾಗಿ ಅಲ್ಲಿ ಓನ್ಲಿ ಮಾನಿಟರಿಂಗ್ ಮಾಡೋದು ಬಿಟ್ಟರೆ ಬೇರೆ ಏನು ಹೆಚ್ಚು ಶ್ರಮ ವಹಿಸಲಿಲ್ಲ ನಾನು. ಆದ್ದರಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಈಗ ಪರಿಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಕೂಡ ಸಿಕ್ಕಿದೆ, ಎಷ್ಟು ಸಂತೋಷ ಆಗ್ತಿದೆ? ತುಂಬ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಅವಳೆಲ್ಲೋ ಒಂದು ಚೂರು 2 ಮಾರ್ಕ್ಸ್ ಹೋಯ್ತಲ್ಲ ಅಂತ ಅಳುಕಿದೆ, ಬಟ್ ನನಗೇನು ಅದೇನಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಆ ಮೂಮೆಂಟಲ್ಲಿ 3 ಗಂಟೆ ಟೈಮಲ್ಲಿ ಮಕ್ಕಳು ಬರೀತಾರಲ್ಲ, ಆ ಟೈಮಲ್ಲಿ ವರ್ಷ ಹಿಡಿದನ್ನು 3 ಗಂಟೆಯಲ್ಲಿ ಅವ್ರು ಹೊರಗೆ ಹಾಕಬೇಕು. ಅಲ್ಲಿ ಒಂದೇನೋ ಚೂರು ಏರುಪೇರು ಅದರಿಂದ ಆಗಿರುತ್ತೆ, ಬಟ್ ಅದೇನೋ ಅಷ್ಟೊಂದು ತೊಂದರೆ ಏನು ಅನಿಸಿಲ್ಲ. ತುಂಬ ಖುಷಿಯಾಗಿದೆ. ಇದಿಷ್ಟು ಅಂಕಿತಾ ಅವರ ಮತ್ತು ಅವರ ಪೋಷಕರ ಮಾತು. ಒಟ್ಟಿನಲ್ಲಿ ಮಾರ್ಕ್ಸ್ ಜಾಸ್ತಿ ಬಂತು ಅಂತ ಖುಷಿ ಪಡ್ತಿರೋ ಒಂದಷ್ಟು ಜನರ ಮಧ್ಯೆ ಮಾರ್ಕ್ಸ್ ಕಡಿಮೆ ಬಂತು ಅಂತ ನೀವ್ಯಾರು ಕೂಡ ಒಂದು ದುಃಖವನ್ನ ಪಡಬೇಡಿ ಅನ್ನೋ ಮಾತನ್ನ ಅಂಕಿತಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.